ಅದಕ್ಕೆ ಅಂತಲೇ ಹೊಸ ಬಟ್ಟೆ ತರಿಸಿದ್ದೀನಿ. ಹೊಸ ಬಟ್ಟೆ ಪ್ರೈಸ್ ಬಂದು 5,000 ರೂಪಾಯಿ ಚಿಲ್ಲರೆ. ಇದನ್ನು ಅನ್ಬಾಕ್ಸ್ ಮಾಡಿ ರಿಕವರ್ ಮಾಡ್ತಾರೆ ನಮ್ಮ ತಾಯಣೆ. ಇವತ್ತು ನನ್ನ ಟೈಮ್ ಸರಿ ಇಲ್ಲ, ಸುಮ್ಮನೆ ಬಂದಿದ್ರು ಇದ್ರ ಮೇಲೆ ಕಾಲಿಟ್ಟೆ ನೋಡಿ. ಯಾಕೋ ಅವನಿಗೆ ನೇಲ್ಸಲ್ಲಿ ಹಿಂಗೆ ಮಾಡ್ತಿದ್ರೆ ಫುಲ್ ಒಂಥರ ಆಗ್ತದೆ. ಕ್ಯಾರೆ ಸ್ಕ್ರಾಚಸ್ ಹೋಗೋಕ್ಕಾಗಿ ಗುದ್ಗುದಿ ಆಗ್ತಿದೆ. ಇದು ಮೂಡ್ ಕ್ಯಾ ತುಮಾರ ಸಾರಿ ಯಾಕೋ ಆಯ್ತು ಮಲ್ಕೊಳ್ಬೋದು. ನೋಡಿ ಹೆಂಗಾಗಿದೆ ರೆಡ್ ಮಾರ್ಕ್ ಹೆಂಗಿದೆ. ಅಯ್ಯೋ ವರ್ಕೌಟ್ ಆಗಿಲ್ಲ. ಇನ್ನೇನು ಮಗನೇ ಕೊಟ್ಟಿತ್ತು. ಇಲ್ಲ ಹೋಗ್ಬಿಡುತ್ತೆ ಅದು. ಹತ್ತಿಲ್ಲ ಲೋಕೆ, ಹತ್ತಿಲ್ಲ ಅದು ಕರೆಕ್ಟಾಗಿ ಹತ್ತಿಲ್ಲ ಬಿಡಿ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ನನ್ನ ಕೈಯೆಲ್ಲ ಮೆಂದಿ ಆಗೋಯ್ತು. ಐ ಆಮ್ ಗೆ ಅಂತ ಬರೆಯೋಕೆ ಹೋದೆ, ನೋಡ್ರಿ ಎದ್ಬಿಟ್ಟ. ನನ್ನ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಪಾರ್ಸಲ್ನ ಕೊಡೋಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಥ್ಯಾಂಕ್ ಯು, ಬಾಯ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಇದೆ. ಸ್ವಲ್ಪ ದಿನ ಅಂದರೆ ಒಂದು 2-3 ದಿನ ಇರ್ಬೋದು. ಆ ಗುಡ್ ನ್ಯೂಸ್ ದಿನ ನಾನು ಹಳೆ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅಂತಲೇ ಹೊಸ ಬಟ್ಟೆ ತರಿಸಿದ್ದೀನಿ. ಹೊಸ ಬಟ್ಟೆ ಪ್ರೈಸ್ ಬಂದು 5,000 ರೂಪಾಯಿ ಚಿಲ್ಲರೆ. ಅಂಥದ್ದೇನಪ್ಪ ಇದೆ ಅಂತ ನೀವು ಅನ್ಕೋಬೋದು. ಅನ್ಬಾಕ್ಸ್ ಮಾಡೋಣ ಹಿಂಗೆ ಸ್ವಲ್ಪ ಹೊತ್ತಲ್ಲಿ. ಬಟ್ ಏನಕ್ಕೆ ತರಿಸಿದೆ ಅಂದರೆ, ಒಂದು ಬಟ್ಟೆ ಬರ್ತಾನೆ ಇತ್ತು ಪದೇ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿತ್ತು, ಸಜೆಷನ್ ಬರುತ್ತೆ ಶಾಪಿಂಗಿಗೆ ಬರ್ತಾನೆ ಇತ್ತು. ಕಣ್ಣಿತ್ತು ನನ್ನ ಬರ್ಡೇಗೆ ತೊಗೊಳ್ಳೋಣ ಅಂದ್ಕೊಂಡೆ, ಬೇಡ. ಆಮೇಲೆ ಅಂದ್ಕೊಂಡೆ ತೊಗೊಳ್ಳೋಣ ಗುರು, ತೊಗೋಬೇಕು, ಒಂದೇ ಲೈಫ್ ಇರೋದು ಅಂತ ಅನಿಸ್ತು. ಆರ್ಡ್ರ್ ಮಾಡೇ ಬಿಟ್ಟೆ. ಸೊ ನನಗೆ ಸಕ್ಕತ್ ಇಷ್ಟ ಆಗಿದೆ ಬಟ್ಟೆ. ಅದು ಹೋಪ್ಫುಲಿ ನಾನು ಅಂದ್ಕೊಂಡಿರೋ ಥರನೇ ಕ್ವಾಲಿಟಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈಗ ಅನ್ಕವರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಲ್ಲಿ ನೋಡೋಣ ಹೆಂಗಿದೆ ಅದು ಅಂತ. ಈ ಒಡಿಸಪ್ಪು ಫ್ಯಾಮು, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟ್ ಶುರು ಮಾಡ್ತಿರೋದು ಒಂದು ಕಾಫಿ ಜೊತೆಗೆ. ನಮ್ಮ ಮನೆಗೆ ನಾನು ಕಾಫಿ ಮಾಡೋಕ್ಕೆ ಒಬ್ಬರನ್ನ ಇಟ್ಟಿದ್ದೀವಿ. ಸೊ ಬಂದು ಕಾಫಿ ಮಾಡಿ ಹೋಗ್ತಾರೆ. ಕರೆಕ್ಟಾಗಿ ಮಾಡಪ್ಪ. ಸೊ ಇನ್ಸ್ಟಂಟ್ ಕಾಫಿ ಯಾವುದೋ ತಂದವ್ರು ನಮ್ಮ ಅಮ್ಮ. ಅದಕ್ಕೆ ನಮ್ಮ ಮನೇಲಿ ತಂದು ಫ್ರೀಯಾಗಿ ಆ್ಯಪಲ್ ಬೇರೆ ತಿಂತು, 30 ರೂಪಾಯಿ ಒಂದು ಆ್ಯಪಲ್ಲು. ಸೊ ಈಗ ಹಾಂ ಫುಲ್ಲಲ್ಲೇ ಅದಕ್ಕೆ ಪಾತ್ರೆಗೆ ಹಾಕೋದಲ್ಲ ಕಣೋ, ಇದನ್ನ ಗ್ಲಾಸ್ಗೆ ಹಾಕ್ಬಿಟ್ಟು ಹಾಲಲ್ಲಿ ಸಕ್ಕರೆ ಹಾಕು, ಶುಗರ್. ಇರ್ಬಿ ಹಚ್ಬಿಡುತ್ತೆ. ಎತ್ತೋ ಗೈಸ್, ಫೈನಲಿ ಕಾಫಿ ಹೆಂಗೋ ಮಾಡಿ ರೆಡಿ ಮಾಡಿದ್ದೀನಿ. ಈಗ ಇದನ್ನು ಕುಡಿದು ಜೊತೆಗೆ ತಿನ್ಕೊಂಡು ನಾವು ಈಗ ಹೋಗ್ಬೇಕಾಗಿರೋದು ಪ್ರಶಾಂತಣ್ಣ ಮನೆ ಹತ್ರ. ಯಾಕೆ ಅಂದರೆ ಪ್ರಶಾಂತಣ್ಣ ಅದು ಕಾರ್ ಇಸ್ಕೊಂಬರೋಕ್ಕೆ. ಏನಕ್ಕೆ ಅಂತೆಲ್ಲ ಹೇಳ್ತೀನಿ, ಬನ್ನಿ ಗೈಸ್. ಪಾರ್ಸಲ್ನ ಆಮೇಲೆ ತೋರಿಸ್ತೀನಿ. ಈಗ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಕಾಫಿಗೆ ಮುಗಿಸಿ
ಮೀನು ಕಾಫಿ ಕುಡಿದು ಈಗ ಹೋಗ್ತಿರ್ತಿಲ್ಲ ಅಂದರೆ ಪ್ರಶಾಂತ್ ಅಣ್ಣ ಮನೆ ಹತ್ರ ಬಿಕಾಸ್ ಕಾರ್ ಇಸ್ಕೋಬೇಕು ಹನ್ನೊಂದು. ಸೊ ನಾವು ನಮ್ಮ ಕಾರಲ್ಲಿ ಅಂದರೆ ಈಗಿರೋ BMW ಎತ್ಕೊಂಡು ಪ್ರಶಾಂತ್ ಅಣ್ಣ ಮನೆ ಹತ್ರ ಹೋಗಿ ಅವ್ರ ಕಾರು ಎತ್ಕೊಂಡು ನಮ್ಮ ಕಾರು ಎತ್ಕೊಂಡು ವಾಪಸ್ ಬರಬೇಕು. ಬನ್ನಿ ಹೋಗೋಣ. ಬಾರೋ ಇಷ್ಟಲ್ಲ ಯಾಕೋ ಇನ್ನು BLಿದೆ, ಬೇಸ್ಮೆಂಟಲ್ಲಿದೆ. ಕರೆಕ್ಟ್ ಲೇಟ್ ಆಗಿಬಿಡುತ್ತೆ ಗೈಸ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಜಾಗದಲ್ಲಿ XUV ನಿಲ್ಲುತ್ತೆ. XUV ನಾನು ಈ ಅಪಾರ್ಟ್ಮೆಂಟಲ್ಲಿ ನಂದೇ ಫಸ್ಟ್ XUV ಅನ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲಿ ಒಬ್ರು ತೊಗೊಂಡ್ಬಿಟ್ಟಿದ್ದಾರೆ. ಸೇಮ್ ವೈಟ್ ಕಲರ್ ತೊಗೊಂಡಿದ್ದಾರೆ. ಹಂಗೆ ಮಿಷಿನ್ ಇಡ್ತಾನೆ ಮಿಷಿನ್ ಇಟ್ಬಿಡು ಚಿನ್ನ. ಗೈಸ್ ಇವಂದು ಸಾಕ್ಸ್ ಇಟ್ಟವನ್ನೇ ಕಾರಲ್ಲಿ ಇಡೀ ಕಾರ್ ಗೊಬ್ಬಾಸ್ ನೋಡಿತೈತೆ. ಇದ್ರಲ್ಲಿ ರೆಸಾರ್ಟ್ ಅಲ್ಲಿ ಅಲ್ಲ ಅದು ಯಾವ ಸಾಕ್ಸ್ ಅದು ಅಂಥದ್ದು. ಗೈಸ್ ಇನ್ನೇನು ಹೊರಟಿದ್ವಿ, ನಾವು ಅಪ್ಪ ಅಮ್ಮನೂ ಬಂತು ನೋಡಿ ಅಲ್ಲಿ. ರಾಣಿ ಇಲ್ಲಿ ನೋಡಿ ಹೆಂಗ್ ಆಡ್ಕೊಳ್ಳಿ. ವೈಟ್ ಬ್ಯೂಟಿ ರಾಣಿಗೆ. ನೀವು ಆಚೆ ಹೋದಾಗ ನಾವು ಕೇಳಿದ್ವಾ? ನೀವು ಆಚೆ ಹೋದಾಗ ನಾವು ಕೇಳಿದ್ವಾ? ನೀವು ಆಚೆ ಹೋದಾಗ ನಾವು ಕೇಳಿದ್ವಾ? ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗೋಣ, ಒಬ್ರು ಗಾಡಿ ಹೋಗ್ತೀನಿ. ಆಯ್ತು ಗೈಸ್, ನಮ್ಮ ಕಾರಲ್ಲಿ ಎಲ್ಲರೂ ಹೋಗ್ಬೇಕಂತೆ. ಬಂದ್ಮೇಲೆ ಅವ್ರು ತಿನ್ನೋಕೆ ಕರ್ಕೊಂಡು ಹೋಗೋಣ. ಓಕೆ ನಿತೀಶ್, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಅಂತ. ಪಾಪ ನಿಮ್ಮ ಹೆಂಡತಿ ಎಲ್ಲ ಕಾರಲ್ಲಿ ಹೋಗ್ಬೇಕಂತ ಕ್ಯಾಬ್ ಬುಕ್ ಮಾಡಿ ಎಲ್ಲರೂ ಕರ್ಕೊಂಡು ಹೋಗಿ ಬನ್ನಿ. ಬರ್ತೈತಲ್ಲ ಹೋಗೋಣ ಬಿಡು. ಕ್ಯಾಬ್ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬನ್ನಿ ಆಚೆ. 5 ನಿಮಿಷ ರೆಡಿಯಾಗಿ ಏನಾದ್ರು ತಿನ್ಕೊಂಬರೋಣ. ಅಂಕಲ್ ನೋಡಿ ತಿನ್ಕೊಂಬರೋಣ. ನೋಡಿ ನೋಡಿ ಖುಷಿ ಆಗ್ಬಿಟ್ಟು ನಡ್ರಿ 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 ನಡಿಯೋ. ಚಿನ್ನ ಸಾಯಿಲ್ ರಾಣಿ ಬೇಕಾ ಹೇಳ್ಕೊಂಬಿಡು. ಹಾಂ ನಾರ್ಮಲ್ ರೆಡಿ. ನಿಮ್ಗೆ ನಾನು ಅಮ್ಮ ರೆಡಿ ಅಂದರೆ ಫುಲ್ ರೆಡಿ ಆಗ್ಬಿಡ್ತಾರೆ ಆಮೇಲೆ. ಸೊ ಫೈನಲಿ ಪ್ರಶಾಂತ್ ಅಣ್ಣ ಅವರ ಅಪಾರ್ಟ್ಮೆಂಟ್ ರೀಚ್ ಆಗಿದ್ದೀವಿ. ನಮ್ಮ ಗಾಡಿ ವಾಷರ್ ಇತ್ತಲ್ಲ, ಪ್ರಶಾಂತ್ ಅಣ್ಣಂಗೆ ಹತ್ಬೇಕಂತೆ ಅವ್ರ ಬೈಕ್ ವಾಶ್ ಮಾಡೋಕ್ಕೆ, ಅದಕ್ಕೆ ಅದನ್ನ ಎತ್ಕೊಂಡ್ಬಂದಿದ್ದೀವಿ. XUV ನೋಡು ಗೈಸ್. XUV ಯಾವ ಕಲರು ಅಂತ ನಾನು ಹೇಳಲ್ಲ, ಬಟ್ XUV ನೋಡಿ, ಇದೆ XUV. ಇದು A7 ಇದು, A7 ಇದು. ಅಣ್ಣ ನಾವೇ ಇಲ್ಲೇ ಮೇಲೆ ಯಾರೋ ಕಳ್ಳರು ಅನ್ಕೊಂಬಿಟ್ರ. ಯಾವ್ದಿದು? AX7 ಇದು? ಇಲ್ಲ AX7 ಅಲ್ಲ, ಇದು XUV 700 ಅಷ್ಟೇ, AX7 ಅಂತಿಲ್ಲ. ನೋಡಿ ನಡ್ಕೊಂಡು ಹೆಂಗೆ ಬರ್ತಾಯಿತ್ತು. ಅಣ್ಣ ಏನು ಹೊಡಿಯೋಕೆ ಬರ್ತಾ ಇದೆಯಾ? ಹಾಂ ಹಾಯ್. ಒಬ್ಯಾಸಿಟಿ ಅದೆಲ್ಲ ಇಟ್ಬಿಡ್ಬೇಕಾಯ್ತು. ಯಾವುದಲ್ಲ ಅದಿಲ್ಲೇ ಬಿಟ್ಟು ಹೋಗ್ಬೇಕಾ? ಅದಿಲ್ಲೇ ಬಿಟ್ಟು ಹೋಗ್ಬೇಕಾ? ನೋಡಿ ಗೈಸ್, ಪ್ರಶಾಂತ್ ಯಾರೋ ನಾಯಿ ಮಾರಿ ಇಟ್ಬಿಟ್ಟಿದೆ ಕಾರಲ್ಲಿ. ಗೈಸ್ ನಾನು ಚಿಕ್ಕ ಕಾರ್ ಅಂತ ತೊಗೊಂಡ್ರೆ ಪಕ್ಕ ಇದೇ ಕಾರ್ ತೊಗೊಳ್ಳೋದು, ಸ್ವಿಫ್ಟ್. ಚಿಕ್ಕದೊಂದು ಕ್ಯೂಟ್ ಕಾರ್. ಏನು ಮಾಡ್ದ ಇವ್ರು ಹಿಂದೆ ಏನೇನೋ ಮಾಡ್ಕೋತಾರೆ ಗುರು, ಅದೆಲ್ಲ ಕಟ್ ಮಾಡೋಕ್ಕೆ ಆಗಲ್ಲ ಗೈಸ್. ಸೊ ಇಲ್ಲಿವರೆಗೂ ಒಂದು ಪಾಪುಗೊಂದು ಹಾಯ್ ಹೇಳ್ದೆ ಹೋಗ್ಬಿಟ್ರೆ ಹೆಂಗೆ? ಒಂದು ಹಾಯ್ ಹೇಳ್ಬಿಟ್ಟು ಹೋಗೋಣ ಬನ್ನಿ. ಹೊಸ ಗಾಡಿನ ಇದು ನೋಡಿ, ಪಾಪು ಗಾಡಿ. ಜೋರಾಗಿ ಡಮ್ ಅಂತ ಹೊಡಿತು ಡೋರು. ಎಲ್ಲ ಗಾಬರಿ ಬಿದ್ದುಬಿಟ್ವಿ. ನಾನು ಹಿಂಗೆ ಬಂದ್ಬಿಟ್ಟೆ ಒಂದು ಸೆಕೆಂಡ್. ಏನಣ್ಣ ಅದು ಬಾಂಬ್ ಹೊಡೆದಂಗೆ ಹೊಡಿತದು. ಹಾಂ ಗೈಸ್, ಯಾವುದೋ ಚಾಕ್ಲೇಟ್ ಸಿಕ್ತು ಪಾಪುದು. ಪ್ರಶಾಂತ್ ಅಣ್ಣ ಕಲೆಕ್ಷನ್ ಇಟ್ಟಿದೆ ಗೈಸ್. ಚಿಕ್ಕ ವಯಸ್ಸಲ್ಲಿ ಪ್ರಶಾಂತ್ ಅಣ್ಣ ಇಡ್ತಿದ್ದಿ ಚಾಕ್ಲೇಟ್ ಕಲೆಕ್ಷನ್ಸ್ ನೋಡಿದ್ರೆ ಮಚ್ಚ ಇಷ್ಟಿಷ್ಟು ದಪ್ಪ ಬಾಕ್ಸು. ದಿನಕ್ಕೆ ಒಂದು 10 ತಿಂತಿದ್ದ ಅಣ್ಣ. ಯಪ್ಪ ಎಷ್ಟು ನಾನು ಅಣ್ಣ ಎಷ್ಟು ತಿಂತಿದ್ವಿ ಅಂದರೆ ನಮ್ಮಿಬ್ಬರು ಹಲ್ಲು ಹಾಳಾಗಿರೋದೆ ಅದಕ್ಕೆ. ಅಣ್ಣಂದು ಫುಲ್ ರೂಟ್ ಕೆನಲ್ಲು, ಸ್ಟೀಲ್ ತಿತ್ತು. ಸೇಮ್ ಆರ್ಟಿಫಿಷಿಯಲ್. ನಂದು ಈಗ ಆರ್ಟಿಫಿಷಿಯಲ್ ಎಲ್ಲ ಅಂದರೆ ಹಲ್ಲು ಮಾತ್ರ ಎಲ್ಲ ಅಂದ್ಬಿಟ್ರೆ ಕಷ್ಟ. ರೈಸು ಮಿಕ್ಸರ್ ಕೊಟ್ಟೋಗುತ್ತೆ ಪ್ರಶಾಂತ್ ಅಣ್ಣ ತಿನ್ನೋಕ್ಕೆ. ತಿಂಡ್ರ ಮಕಾಯಿ ಕಾಯಿ ನೋಡ್ತಿರಲ್ಲ, ತಿಂಡ್ರ ತಡ ನಾಚ್ಕೋತವನು. ಹಾಯ್ ಎದುರ್ಕೊಂಬಿಟ್ಟವಳೆ. ಚಾಕಿ ನೋಡಿಲಿ, ನೋಡಿಲಿ ಚಾಕಿ. ಥ್ಯಾಂಕ್ ಯು. ಬೋರ್ ಬಂದ್ಬಿಟ್ಟಿದೆ, ಬೋರ್. 5 ವರ್ಷ ಆದ್ಮೇಲೆ ಈ ವ್ಲಾಗ್ ನೋಡು ಗೈಸ್. ನೋಡಿ ಡಾನು ಇವತ್ತನೇ ಬಿದ್ದಿದ್ದಾಳಂತೆ, ಇಲ್ಲಿ ಊದ್ಕೊಂಡ್ಬಿಟ್ಟಿದೆ. 5 ವರ್ಷ ಆದ್ಮೇಲೆ ನೋಡು, ಇವತ್ತು ಬಿದ್ದಿದ್ದೆ ನೀನು. ಡೇಟು ನೋಡು, ಡೇಟು ಹಾಕಿರ್ತೀನಿ ಆಯ್ತಾ ಗೈಸ್. ಸೊ ಅದಕ್ಕೆ ಮುಂಚೆ ಯಾವತ್ತಾರು ಪಾಪು ಈ ಥರ ಬಿದ್ದಿದ್ಯಾ? ಅದಕ್ಕೆ ನಿಜ ಹೇಳಿ, ಯಾವತ್ತಾರು ಬಿದ್ದಿದ್ಯಾ? ಇಲ್ಲ ಅಂತೇಳಿ. ಯಾವತ್ತಾರು ಬಿದ್ದಿದ್ಯಾ? ಪ್ರಶಾಂತ್ ಅಣ್ಣ ಯಾವತ್ತಾರು ಬಿದ್ದಿದ್ಯಾ ಮುಂಚೆ? ಯಾವತ್ತಾರು ಇಲ್ಲ.
ಮುಂಚೆ ಇಲ್ಲ. ಇಲ್ಲ. ಇವತ್ತೇನಿಗೆ ಬಿದ್ದಿದೆ? ಯಾಕಂದ್ರೆ ಈ ಅಮಾವಾಸ್ಯೆ ಬಂದವನು ಇವತ್ತು ಇವ್ರ ಮನೆಗೆ. ಈ ಅಮಾವಾಸ್ಯೆ ಬರ್ತಿದೆ ಅಂದಿದ ತಕ್ಷಣನೇ ಆ ವೈಬು ಹೊಡೆದ್ಬಿಟ್ಟಿದೆ. ಇದೆ ನನ್ನ ಲೈಫ್ ಹಾಳಾಗಿದ್ದೆ ಈ ಅಮಾವಾಸ್ಯೆ ನನ್ನ ಲೈಫಿಗೆ ಬಂದ್ಮೇಲೆ. ಇಲ್ಲ ಇಲ್ಲ ಮತ್ತೆ ಸುಮ್ಮನೆ ಹೇಳಿದೆ. ಮೂರು ಜನ ಫೋನ್ ಇಟ್ಕೊಂಡು ಹೆಂಗಿಂತ ನೋಡಿ. ಡಾನೋದು ಯಾವ ರೇಂಜ್ ಕಲೆಕ್ಷನ್ ಇದೆ ಬೊಂಬೆಗಳು. ಪಪ್ಪ ನೋಡಿರಿ. ಆಯ್ತಮ್ಮ ಆಯ್ತು. ಬೇಡಮ್ಮ ನಿಮ್ಮ ಹೊಡಿತಾರೆ ಆಮೇಲೆ. ಬೇಡಮ್ಮ. Wow, fishes. Sorry, Chulu. Say sorry. Dano. ಮಾಡ್ಬಿಟ್ಟಿದ್ಯಾ? ಚಾರ್ಜ್ ಖಾಲಿ ಆಗ್ಬೋದು. ಒಂದು ಪವರ್ ಬ್ಯಾಂಕ್ ಫಿಕ್ಸ್ ಮಾಡ್ಬಿಡಿ ಪ್ರಶಾಂತ್ ಅಣ್ಣ. ರೈಸ್ ಕಾಫಿ ಕುಡ್ಕೊಂಡು ಹೊರಡೋದೆ ಇಲ್ಲಿಂದ. ರಿಮೋಟ್ ಕಂಟ್ರೋಲ್ ಕಾರ್ ಇಷ್ಟೊತ್ತು ಓಡಿಸಿದ್ವಿ. ಬಾಯ್ ಡಾನು. ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್ ಹೇಳ. ಕ್ಯಾಮ್ರಾ ಕಾನ್ಷಿಯಸ್ ಇರ್ಬೇಕು ಇವಳು. ಕ್ಯಾಮ್ರಾ ಆಫ್ ಮಾಡಿದಾಗ ಎಲ್ಲ ಮಾಡ್ತಾಳೆ. ಬಾಯ್ ಗುಡ್ ನೈಟ್ ಅಲ್ಲ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಗೈಸ್ ನಮ್ಮ ತಾಯಣೆ ಇವತ್ತು ನನ್ನ ಟೈಮ್ ಸರಿ ಇಲ್ಲ. ಸುಮ್ಮನೆ ಬಂದಿದ್ರು ಇದ್ರ ಮೇಲೆ ಕಾಲಿಟ್ಟೆ ನೋಡಿ. ನಾನು ಇದ್ರ ಮೇಲೆ ನಡ್ಕೊಂಡು ಹೋಗ್ತಿರೋನು ಹಿಂಗಿಟ್ಟೆ ಕಾಲು ನೋಡಿದ್ರೆ ಅಲ್ಲಾಡ್ಬಿಡೋದ ಒಂದು ಸೆಕೆಂಡು. ಒಂದು ಕಾಲು ಇದ್ರ ಮೇಲೆ ಒಂದು ಕಾಲು ಇದ್ರ ಮೇಲೆ ಇಟ್ಬಿಟ್ಟು ಹಿಂಗೆ ಡ್ಯಾನ್ಸ್ ಆಡ್ಬಿಡೋದು. ಅಂಥದ್ದೇನಿದೆಯಪ್ಪ ಇಲ್ಲಿ? ಅಲ್ಲಾಗಿಲ್ಲ ಇದೆಯಾ? ಏನಿಲ್ಲ. ಬಿದ್ದಿರೋ ಕೈಗೆ ಕಾಲಿಗೆ ಏನಾದ್ರು ತರ್ಸ್ಕೊಂಡು ನಿಂತ್ಕೊಂಡು ಮೂಳೆ ಗಿಡ ಮುರಿದಿರೋದಷ್ಟೇ. ನಮ್ಮ ಅಕ್ಕ ಒಂದ್ಸರಿ ಬಿದ್ದಿದ್ಲು ಚಿಕ್ಕ ವಯಸ್ಸಲ್ಲಿ ಈ ಥರನೇ. ಸಂಪೊಳಗೆ ಬಿದ್ದುಬಿಟ್ಟು ಇಲ್ಲಿ ಮಾರ್ಕ್ ಹಾಕ್ಬಿಟ್ಟು ಓಪನ್ ಆಗ್ಬಿಟ್ಟು ಸ್ಟಿಚಸ್ ಹಾಕ್ಸಿದ್ರು ಅವ್ರಿಗೆ. ಈಗಲೂ ಮಾರ್ಕ್ ಇದೆ ನಮ್ಮ ಅಕ್ಕಂಗದು. ಅಣ್ಣ ಇದೇನಣ್ಣ ಇದು? ಇದ್ರ ಮೇಲೆ ಕಾಲಿಟ್ಬಿಟ್ಟು ಹೋಗ್ಬಿಡ್ತಿದ್ದೆ ಒಳಗೆ. ನಾನೀಗ ನೋಡಿಲಿ ಅವ್ರಿಗೆ ಹೇಳ್ಬೇಕೇನಾದ್ರು ಮಾಡೋಕ್ಕೋದಕ್ಕೆ. ಅದೇ ಅವ್ರ ಮಕ್ಕಳು ಕಾಲಿಟ್ರೆ ಏನು ಮಾಡ್ತೀಯಾ? ಗೈಸ್ ಲೆಟ್ಸ್ ಗೋ. ಇವಾಗ 2 ಕಾರ್ ಎತ್ಕೊಂಡು ನಮ್ಮ ಮನೆ ಹತ್ರ ಹೋಗ್ಬೇಕು. ಬನ್ನಿ ಹೊಡೋಣ. ಗೈಸ್ ಫೈನಲಿ ಹೊರಟಿದ್ದೀವಿ. ಅವನು ಆ ಕಾರಲ್ಲಿ, ನಾವಿಬ್ರು ಈ ಕಾರಲ್ಲಿ. ಮಳೆ ಅನಿತಾ ಇದೆ ನೋಡಿ. ಎಲ್ಲಿಗೆ? ನಮ್ಮನೆ. ಅದು ಪೆಟ್ರೋಲ್, 2 ಪೆಟ್ರೋಲ್ ಗಾಡಿನೇ. ಗೈಸ್ ಹಂಗೆ ಮನೆಗೆ ಹೋಗ್ತಾ ಸಖತ್ ಜೋರು ಮಳೆ ಶುರು ಆಗೋಯ್ತು. ನಮ್ಮಪ್ಪ ಟ್ಯಾಬ್ಲೆಟ್ ತೊಗೊಬೇಕು ಅಂತ ಹೇಳಿದ್ರು. ಮರದು ಕೆಳಗೆ ಎಲ್ಲ ನಮ್ಮ ಮೇಲೆ ಬೀಳ್ತೈತೆ. ಟ್ಯಾಬ್ಲೆಟ್ ತೊಗೊಳಿತ್ತು, ಅದನ್ನು ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ನೋಡಿಯಪ್ಪ ಹೆಂಗೆ ಬೀಳ್ತೈತೆ ಮಳೆ. ನೆಂತ್ಕೊಂಡು ಹೋಗ್ತಾ ಇದ್ದೀನಿ ಒಳಗೆ. ಲೆಟ್ಸ್ ಗೋ. ಬಾಯ್ ಬಾಯ್. ಇದನ್ನು ಅನ್ಬಾಕ್ಸ್ ಮಾಡಿ ಕವರ್ ಮಾಡ್ತವ್ರು ನಮ್ಮಮ್ಮ. ಕೈ ತೊಳೆದಿದ್ದೀರಾ? ಇಲ್ಲಿ ಸಕ್ಕತ್ ದೊಡ್ಡದಿದೆ ಅನ್ಸುತ್ತಲ್ಲ. ಯಾರು ಸೈಜ್ ಇದು? ಸೈಜ್ ದೊಡ್ಡದು ತೊಗೊಂಡ್ಬಿಟ್ಟಿದ್ದೀನಿ ನಾನು. ಪ್ಯಾಂಟ್ನು ಹಾಕೊಂಡು ನೋಡ್ತೀನಿ, ಇದು ಹಾಕೊಂಡು ನೋಡ್ತೀನಿ. ಗೈಸ್ ಹಿಂಗಿದೆ ಗೈಸ್. ಇದೆ ಪ್ಯಾಂಟು ಆ್ಯಂಡ್ ಇದು ಹುಡಿ. ಇದಕ್ಕೆ 5,000 ರೂಪಾಯಿ. ನಿಮ್ಗೆ ಅನ್ಸುತ್ತೆ ಚೆನ್ನಾಗಿದೆ ಅನ್ಸುತ್ತಾ? ಪ್ಯಾಂಟು ದೊಡ್ಡ ಸೈಜ್ ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ ರಿಟರ್ನ್ ಹಾಕೋದು ಏನು ಮಾಡೋದು ನೋಡಬೇಕು. ಬಟ್ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾಳಿದ್ದು ನಮ್ಮ ಮನೆಗೆ ಬರ್ತಾ ಇದೆ ಏನು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.